ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು IBPS ನೋಟಿಫಿಕೇಷನ್ ಬಗ್ಗೆ ನೋಡೋಣ. ಒಂದು ರೀಸೆಂಟಾಗಿ IBPSಲ್ಲಿ ಕ್ಲರ್ಕ್ ಜಾಬನ್ನು ಕರೆದಿದ್ದಾರೆ. ಇದಕ್ಕೆ ನಾರ್ಮಲ್ ಡಿಗ್ರಿ ಅಂದರೆ ಯಾವುದಾದ್ರೂ ಡಿಗ್ರಿ ಆಗಿರಬೇಕು. ಅದು ಡಿಗ್ರಿ ಆಗಿದ್ದರೆ ಇದನ್ನು ಅಪ್ಲೈ ಮಾಡ್ಬೋದು. ಇದಕ್ಕೆ 1/8/2025ರಿಂದ 21/8/2025 ಅಪ್ಲಿಕೇಶನ್ ರಿಜಿಸ್ಟರ್ ಮಾಡೋಕ್ಕೆ ಅಥವಾ ಎಡಿಟ್ ಅಪ್ಲಿಕೇಶನ್ ಮಾಡೋಕ್ಕೆ ಆಪ್ಷನ್ಸನ್ನು ಕೊಟ್ಟಿದ್ದಾರೆ. ನೀವೀಗ ಜಾಬನ್ನು ಅಪ್ಲೈ ಮಾಡಬೇಕಾಗಿತ್ತು ಅಂತಂದರೆ 21/8/2025 ಒಳಗಡೆ ಅಪ್ಲಿಕೇಶನ್ ಹಾಕಬೇಕು. ನೆಕ್ಸ್ಟು ಇದು ಪೇಮೆಂಟ್ ಆಫ್ ಅಪ್ಲಿಕೇಶನ್ನು ಫೀಸು ಇದಕ್ಕೆ ಎಷ್ಟು ಅದಕ್ಕೂ ಪೇಮೆಂಟ್ ಮಾಡೋಕ್ಕೂ ಕೂಡ 1/8/2018ರಿಂದ 21ನೇ ತಾರೀಕು ಆಗಸ್ಟ್ವರೆಗೂ ಟೈಮ್ ಇರುತ್ತೆ. ಒಂದು ವೇಳೆ ಅಪ್ಲಿಕೇಶನ್ದು ಏನಾದರೂ ಎಡಿಟ್ ಮಾಡೋಕ್ಕೆ ಅಥವಾ ಏನಾದರೂ ಎಡಿಟ್ ಮಾಡಬೇಕಾಗಿತ್ತು ಅಂತಂದರೆ ಅದನ್ನು ರಿಜಿಸ್ಟ್ರೇಷನ್ ಕ್ಲೋಸ್ ಆದಮೇಲೆ IBPS ಆಫಿಷಿಯಲ್ ವೆಬ್ಸೈಟಲ್ಲಿ ನೋಟಿಫೈ ಮಾಡ್ತಾರೆ. ಅದನ್ನು ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟು ಇದಾದಮೇಲೆ ಒಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಮೇನ್ಸ್ ಎಕ್ಸಾಮ್ ಇರುತ್ತೆ. ಈಗ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಟ್ರೈನಿಂಗ್ ಫಸ್ಟು ಇದಕ್ಕಿಂತ ಬಿಫೋರು IBPS ಅವರು ಕೆಲವೊಬ್ಬರಿಗೆ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗಿಗೆ ಸೆಪ್ಟೆಂಬರ್ 2025 ಅಂತ ಹೇಳಿದ್ದಾರೆ. ಅದಾದಮೇಲೆ ನೆಕ್ಸ್ಟು ನೀವು ಆನ್ಲೈನ್ ಎಕ್ಸಾಮ್ ಪ್ರಿಲಿಮಿನರಿ ಆನ್ಲೈನ್ ಎಕ್ಸಾಮ್ ಯಾವಾಗಿರುತ್ತೆ ಅಂತಂದರೆ ಅಕ್ಟೋಬರ್ 2025 ಪ್ರಿಲಿಮ್ಸ್ ಎಕ್ಸಾಮ್ ಇರುತ್ತೆ. ಅದಕ್ಕೆ ಹಾಲ್ ಟಿಕೆಟನ್ನು ಅಡ್ಮಿಟ್ ಕಾರ್ಡನ್ನು ಸೆಪ್ಟೆಂಬರ್ 2025 ರಿಲೀಸ್ ಮಾಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದರದ್ದು ಪ್ರಿಲಿಮಿನರಿ ಎಕ್ಸಾಮ್ದು ರಿಸಲ್ಟು ನಿಮಗೆ ನವಂಬರ್ 2025 ವೆಬ್ಸೈಟಲ್ಲಿ ಅವೈಲೇಬಲ್ ಆಗುತ್ತೆ. ನೆಕ್ಸ್ಟ್ ಮೇನ್ಸ್ ಅದು ಯಾರು ಸೆಲೆಕ್ಟ್ ಆಗಿರ್ತಾರೆ ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಅದನ್ನು ಮೇನ್ಸ್ ಎಕ್ಸಾಮ್ ಬರೀಬೇಕಾಗುತ್ತೆ. ಮೇನ್ಸ್ ಎಕ್ಸಾಮ್ಗೆ ಸೆಲೆಕ್ಟ್ ಆಗುವಂತಹ ಅವರಿಗೆ ಅಡ್ಮಿಟ್ ಕಾರ್ಡ್ ಆಗಲಿ ಹಾಲ್ ಟಿಕೆಟ್ ನವಂಬರ್ 2025 ಅವೈಲೇಬಲ್ ಆಗುತ್ತೆ ವೆಬ್ಸೈಟಲ್ಲಿ. ನೆಕ್ಸ್ಟ್ ನವೆಂಬರ್ 2025 ನಿಮಗೆ ಮೇನ್ಸ್ ಎಕ್ಸಾಮು ಕಂಡಕ್ಟ್ ಮಾಡ್ತಾರೆ. ಇದು ಡೇಟ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ IBPS ವೆಬ್ಸೈಟಲ್ಲಿ ಅಥವಾ ನಿಮಗೆ ಸಿಗುತ್ತೆ, ಎಲ್ಲ ಅವೈಲೇಬಲ್ ಇರುತ್ತೆ. ಅದು ಎಕ್ಸಾಮ್ ನಿಮ್ಮದು ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆದಮೇಲೆ ಮೇನ್ಸ್ ಎಕ್ಸಾಮ್ ಡೇಟ್ಸ್ ಆಗಲಿ ಮೇನ್ಸ್ ಎಕ್ಸಾಮ್ ಕ್ಲಿಯರ್ ಆದಮೇಲೆ ಮುಂದಿನ ಪ್ರೊಸೆಸ್ಸದು ಎಲ್ಲ ಅಫಿಷಿಯಲ್ ವೆಬ್ಸೈಟಲ್ಲಿ ತಿಳಿಸ್ತಾರೆ. ಪ್ರೊವಿಷ್ನಲ್ ಅಲಾಟ್ಮೆಂಟು ಪ್ರೊವಿಷ್ನಲ್ ಲಿಸ್ಟ್ ಏನು ಮಾಡ್ತಾರೆ ಮಾರ್ಚ್ 2026 ಬಿಡ್ತೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ಈ IBPS ಎಕ್ಸಾಮಲ್ಲಿ ಯಾವ್ಯಾವ ಬ್ಯಾಂಕಿಂಗ್ ಪಾರ್ಟಿಸಿಪೇಟ್ ಮಾಡ್ತಿದ್ದಾವೆ ಅಂತ ಒಂದು ಸಾರಿ ನೋಡೋಣ. ಬ್ಯಾಂಕ್ ಆಫ್ ಬರೋಡಾ, ಕೆನರಾ ಬ್ಯಾಂಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಯುಕೋ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಮಹಾರಾಷ್ಟ್ರ, ಇಂಡಿಯನ್ ಬ್ಯಾಂಕ್, ಪಂಜಾಬ್ ಆ್ಯಂಡ್ ಸಿಂಧ್ ಬ್ಯಾಂಕ್. ಇಷ್ಟು ಬ್ಯಾಂಕ್ಗಳು ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದ್ದಾವೆ. ಅಂದರೆ ಇವಾಗ ಏನು IBPS ಕಾಲ್ ಆಗಿದೆ ಅದರಲ್ಲಿ ಇಷ್ಟು ಬ್ಯಾಂಕಲ್ಲಿ ವೇಕೆನ್ಸೀಸ್ ಇರುತ್ತೆ. ನೀವು ಅಪ್ಲಿಕೇಶನ್ ಹಾಕಿದಾಗ ಸೆಲೆಕ್ಟ್ ಆದಾಗ ಇಷ್ಟು ಬ್ಯಾಂಕಿಗೆ ನೀವು ಸೆಲೆಕ್ಟ್ ಆಗ್ತೀರಾ. ಅಲ್ಲಿ ಆಪ್ಷನನ್ನು ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇದಕ್ಕೆ ಸ್ಕೇಲ್ ಏನು ಅಂತಂದರೆ ಇದು ಪೊಸಿಷನ್ ಬಂದುಬಿಟ್ಟು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಅಂತ. ಇದಕ್ಕೆ ಬೇಸಿಕ್ಕು 24,050 ರೂಪಾಯಿಂದ 64,480 ಇದು ಬೇಸಿಕ್ ಪೇ ಇರುತ್ತೆ. ಇದಕ್ಕೆ ಕ್ರೈಟೀರಿಯಾ ಯಾರು ಅಪ್ಲಿಕೇಶನ್ ಹಾಕ್ಬೋದು ಅಂತ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ಸಿಟಿಸನ್ ಆಫ್ ಇಂಡಿಯಾ. ಇಲ್ಲಿ ಕೆಲವೊಂದು ಕ್ರೈಟೀರಿಯಾ ಕೊಟ್ಟಿದ್ದಾರೆ, ಇದನ್ನು ಫಾಲೋ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅಥವಾ ಏಜ್ ಎಷ್ಟಿರ್ಬೋದು ಅಂತ ಮಿನಿಮಮ್ ಏಜ್ 20 ವರ್ಷ, ಮ್ಯಾಕ್ಸಿಮಮ್ ಏಜ್ 28 ವರ್ಷ. ಅದು ಯಾವಾಗ ಅಂತಂದರೆ ಬಾರ್ನ್ ನಾಟ್ ಅರ್ಲಿಯರ್ ದ್ಯಾನ್ 2/8/1997 ಅಂದರೆ 2/8/1997 ಮೊದಲು ಜನನ ಆಗಿರಬಾರ್ದು. 1/8/2005 ಆದಮೇಲೆ ಜನನ ಆಗಿರಬಾರ್ದು. ಇಷ್ಟರ ಒಳಗಡೆ 2/8/97ರಿಂದ 1/8/2005 ಒಳಗಡೆ ಯಾರು ಬರ್ತ್ ಡೇಟ್ ಇರುತ್ತೆ ಅವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದಕ್ಕೆ ರಿಲ್ಯಾಕ್ಸೇಷನ್ ಏಜ್ ಬಂದ್ಬಿಟ್ಟು ಶೆಡ್ಯೂಲ್ಡ್ ಕಾಸ್ಟ್ ಶೆಡ್ಯೂಲ್ಡ್ ಟ್ರೈಬ್ಗೆ 5 ವರ್ಷ ರಿಲ್ಯಾಕ್ಸೇಷನ್, OBC ಅವ್ರಿಗೆ 3 ವರ್ಷ, ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಆ್ಯಸ್ ಡಿಫೈನ್ಡ್ ಅಂಡರ್ ದ ರೈಟ್ಸ್ ಆಫ್ ಪರ್ಸನಲ್ ವಿತ್ ಡಿಸಬಿಲಿಟಿ ಆ್ಯಕ್ಟ್ ಅಂತಂದರೆ ಹ್ಯಾಂಡಿಕ್ಯಾಪ್ಟ್ ಪರ್ಸನಲ್ ಡಿಸಬಿಲಿಟಿ ಅಂದರೆ ಹ್ಯಾಂಡಿಕ್ಯಾಪ್ಟ್ ಯಾರು ಇರ್ತಾರೆ ಅವರಿಗೆ 10 ವರ್ಷಗಳ ಸಡಿಲಿಕೆ ಕೊಟ್ಟಿರ್ತಾರೆ. ಎಕ್ಸ್ ಸರ್ವಿಸ್ ಮ್ಯಾನ್, ಡಿಸೇಬಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಆ್ಯಕ್ಚುಯಲ್ ಪೀರಿಯಡ್ ಆಫ್ ಸರ್ವಿಸ್ ಅಂಡರ್ಟೇಕನ್ ಇನ್ ಡಿಫೆನ್ಸ್ ಫೋರ್ಸಸ್ ಅಂದರೆ ಅವರು ಡಿಫೆನ್ಸ್ ಫೋರ್ಸಲ್ಲಿ ಎಷ್ಟು ಸರ್ವಿಸ್ ಮಾಡಿರ್ತಾರೆ ಅದಕ್ಕೆ ಪ್ಲಸ್ 3 ವರ್ಷ. 8 ವರ್ಷ ಡಿಸೇಬಲ್ಡ್ ಎಕ್ಸ್ ಸರ್ವಿಸ್ ಮ್ಯಾನ್ಗೆ
ಯಾರು SC/ST ಬಿಲಾಂಗ್ ಆಗಿರ್ತಾರೆ ಅವ್ರಿಗೆ. ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಆಫ್ 50 ಇಯರ್ಸ್. ಸೊ ಮ್ಯಾಕ್ಸಿಮಮ್ ಏಜ್ ಲಿಮಿಟು 50 ಇಯರ್ಸು ಇಲ್ಲಿ ಓನ್ಲಿ ಇದು ಎಕ್ಸ್ ಸರ್ವಿಸ್ ಮ್ಯಾನ್ಗೆ. ಸೊ ಇಲ್ಲಿ ವಿಡೋ ವುಮೆನ್ ಡೈವರ್ಸ್ಡ್ ಅಥವಾ ವುಮೆನ್ ಲೀಗಲಿ ಸಪ್ರೇಟೆಡ್, ಸೊ ಇದರಲ್ಲಿ ಡೈವರ್ಸ್ ಆಗಿರುವಂಥವರು, ವಿಧವೆ ಆಗಿರುವಂಥವ್ರಿಗೆ 35 ವರ್ಷಗಳ ಜನರಲ್ ಅವ್ರಿಗೆ 35 ವರ್ಷ ಇರುತ್ತೆ. ಜನರಲ್ ಮತ್ತು EWS ಅವರಿಗೆ ಕ್ಯಾಟಗರಿ ಅವ್ರಿಗೆ 38, OBC ಅವರಿಗೆ 38 ವರ್ಷ ಹಾಗೂ SC/ST ಕ್ಯಾಂಡಿಡೇಟ್ಸ್ಗೆ 40 ವರ್ಷ. ಸೊ ನಿಮಗೆ ಇದು ರಿಸರ್ವೇಷನ್ ಎಲ್ಲ ಹೆಚ್ಚಿನ ಮಾಹಿತಿ ಇದರಲ್ಲಿ ಕೊಟ್ಟಿದ್ದಾರೆ. ಎಕ್ಸ್ ಸರ್ವಿಸ್ಮೆನ್ದು ಯಾವುದು, ಕಾಸ್ಟ್ ಯಾವುದು, ಯಾವ್ರಿಗೆ ಯಾವ ಕ್ಯಾಟಗರಿಗೆ PH ಅಂದರೆ ಯಾವುದಿರುತ್ತೆ ಅದು ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ.